ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 14ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 14. ಶಶ್ವತ್ ಸ್ವರೂಪ ಮಹಸೈವ ನಿಪೀತ ಭೇದ ಮೋಹಾಯ ಬೋಧದಿಷಣಾಯ ನಮಃ ಪರಸ್ಮೈ ವಿಶ್ವೋದ್ಭವಸ್ಥಿತಿ ಲಯೇಶು ನಿಮಿತ್ತ ಲೀಲಾ ರಾಸಾಯ ತೇ ನಮಃ ಇದಂ ಚಕ್ರಮೇಶ್ವರಾಯ. ಅನುವಾದ: ತನ್ನ ಅಂತರಂಗ ಶಕ್ತಿಯಿಂದ ಶಾಶ್ವತವಾಗಿ ವಿಶಿಷ್ಟನಾಗಿರುವ ಪರಮ ದಿವ್ಯ ರೂಪನಿಗೆ ನಮಸ್ಕರಿಸುತ್ತೇನೆ. ಕುರುಹಿಲ್ಲದ ಅವನ ನಿರಾಕಾರ ಲಕ್ಷಣವನ್ನು ಆತ್ಮ ಸಾಕ್ಷಾತ್ಕಾರ ಬುದ್ಧಿಯು ಸಾಕ್ಷಾತ್ಕರಿಸುವುದು. ತನ್ನ ಲೀಲೆಗಳಿಂದ ವಿಶ್ವದ ಅಭಿವ್ಯಕ್ತಿಯ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂತೋಷದಿಂದ ನೆರವೇರಿಸತಕ್ಕ ಆತನಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಜನರು ಮಾಡುವಂತಹ ಪುಣ್ಯ ಕರ್ಮಗಳೂ ಕೂಡ ಅಂದರೆ ಏನು, ಭಗವಂತನನ್ನು ಆರಾಧನೆ ಮಾಡುವಂಥ ದೃಷ್ಟಿಯಿಂದ ಮತ್ತು ಕರ್ಮಫಲಗಳನ್ನು ನಿನಗೆ ಸಮರ್ಪಣೆ ಮಾಡೋದು, ನಿನ್ನನ್ನು ತೃಪ್ತಿಪಡಿಸುವ ಉದ್ದೇಶದಿಂದ ಏನಾದರೂ ವೇದಗಳಲ್ಲಿ ಹೇಳಿರುವಂಥ ಯಜ್ಞಾದಿಗಳ ಆಚರಣೆ ಮಾಡಿದ್ದೇ ಆದರೆ ದಾನ ಧರ್ಮಗಳು, ಕಠಿಣ ತಪವ್ರತಗಳನ್ನು, ದಿವ್ಯ ಸೇವೆಗಳನ್ನು ಇದನ್ನೆಲ್ಲ ಮಾಡಿದ್ರೆ ಅವೆಲ್ಲವೂ ಕೂಡ ಪ್ರಯೋಜನಕಾರಿಗಳೇ ಆಗಿದೆ. ಅಂತಹ ಧರ್ಮ ಕಾರ್ಯಗಳು ಯಾವತ್ತೂ ವ್ಯರ್ಥ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ತನ್ನ ಅಂತರಂಗ ಶಕ್ತಿಯಿಂದ ಶಾಶ್ವತವಾಗಿ ವಿಶಿಷ್ಟನಾಗಿರುವಂತಹ ಆ ಪರಮ ದಿವ್ಯ ರೂಪನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಬ್ರಹ್ಮ ಇಲ್ಲಿ ಆ ಭಗವಂತನಿಗೆ ನಮಸ್ಕರಿಸ್ತಾ ಇದ್ದಾನೆ. ಮತ್ತು ಯಾವುದೇ ಕುರುಹೂ ಇಲ್ಲದೆ ಅಂದರೆ ಏನೂ ಒಂದು ಚಿಹ್ನೆಗಳೂ ಇಲ್ಲದೆ ಇರುವಂಥ ಅವನ ನಿರಾಕಾರ ಲಕ್ಷಣ ಇದೆಯಲ್ಲ, ಅದನ್ನು ಯಾರು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೋ ಅಂಥ ಬುದ್ಧಿ ಸಾಕ್ಷಾತ್ಕರಿಸ್ಕೊಳ್ಳುತ್ತೆ. ಅಂದರೆ ಅವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಆಮೇಲೆ ತನ್ನ ಲೀಲೆಗಳಿಂದ ಈ ಒಂದು ವಿಶ್ವದ ಅಭಿವ್ಯಕ್ತಿಯನ್ನು ಸೃಷ್ಟಿ ಮಾಡಿ ಅದನ್ನು ಸ್ಥಿತಿಗೊಳಿಸಿ ಅದನ್ನು ಲಯಗೊಳಿಸ್ತಾನಲ್ಲ, ಅಂದರೆ ಅದನ್ನು ಕಾಪಾಡೋದು. ಸ್ಥಿತಿಗೊಳಿಸೋದು ಅಂದರೆ ಸೃಷ್ಟಿ ಮಾಡಿದ್ಮೇಲೆ ಅದನ್ನು ಕಾಪಾಡುವಂಥದ್ದು ಒಂದು ಕೆಲಸ ಅಲ್ವಾ, ಅದನ್ನು ಮತ್ತು ಕೊನೆಯಲ್ಲಿ ಲಯಗೊಳಿಸೋದು, ಅದೆಲ್ಲ ಕೆಲಸಗಳನ್ನು ಕೂಡ ಸಂತೋಷದಿಂದ ನೆರವೇರಿಸುವಂತಹ ಅವನಿಗೆ ನನ್ನ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತೀನಿ ಅಂತ ಬ್ರಹ್ಮ ಪ್ರಾರ್ಥನೆಯನ್ನು ಇಲ್ಲಿ ಮಾಡಿಕೊಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಬುದ್ಧಿಯಿಂದ ನಿರಾಕಾರ ಲಕ್ಷಣದಲ್ಲಿ ಭಗವಂತನನ್ನು ತಿಳಿದುಕೊಂಡಿದ್ದರೂ ಪರಮಪ್ರಭುವು ತನ್ನ ಅಂತರಂಗ ಶಕ್ತಿಯಿಂದಾಗಿ ಶಾಶ್ವತವಾಗಿಯೂ ಜೀವಿಗಳಿಗಿಂತ ಬೇರೆಯಾಗಿರುತ್ತಾನೆ. ಆದುದರಿಂದ ಭಗವದ್ಭಕ್ತರು ಭಗವಂತನ ನಿರಾಕಾರ ಲಕ್ಷಣಕ್ಕೆ ತಮ್ಮ ಗೌರವಪೂರ್ಣ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಅಂದರೆ ಇಲ್ಲಿ ಯಾರು ಸಾಕಾರ ರೂಪಿಗಳಾಗಿರ್ತಾರೋ ಅಂದರೆ ಆ ಸಾಕಾರ ರೂಪವನ್ನು ಆರಾಧನೆ ಮಾಡೋರಾಗಿದ್ರೂ ಕೂಡ ಅವರು ನಿರಾಕಾರ ಏನು ಅಂತ ಕೂಡ ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವಂಥ ಬುದ್ಧಿಯಿಂದ ನೋಡಿ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರೋರ ಬುದ್ಧಿನೇ ಬೇರೆ ಥರ ಯೋಚನೆ ಮಾಡುತ್ತೆ, ಐಹಿಕದಲ್ಲಿ ಮುಳುಗಿರುವಂಥ ಬುದ್ಧಿನೇ ಬೇರೆ ಥರ ಯೋಚನೆ ಮಾಡುತ್ತೆ ಅಲ್ವಾ. ಆಮೇಲೆ ಸಾಕಾರವನ್ನೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಅಂದ್ಕೊಳ್ಳೋವಂಥ ಬುದ್ಧಿ ಇರುತ್ತಲ್ಲ, ಅದೇ ಬೇರೆ ಥರ ಯೋಚನೆ ಮಾಡುತ್ತೆ. ಆದರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿರೋರಿಗೆಲ್ಲನೂ ಗೊತ್ತಿರುತ್ತೆ. ಅದಕ್ಕೋಸ್ಕರ ಆ ಬುದ್ಧಿ ನಿರಾಕಾರ ಲಕ್ಷಣದಲ್ಲಿ ಭಗವಂತನನ್ನು ತಿಳ್ಕೊಂಡಿದ್ರೂ ಕೂಡ ಆ ಭಗವಂತ ತನ್ನ ಅಂತರಂಗ ಶಕ್ತಿಯಿಂದ ಶಾಶ್ವತವಾಗಿ ಜೀವಿಗಳಿಗಿಂತಾನೆ ಸೆಪ್ರೇಟ್ ಆಗಿರ್ತಾನೆ, ಅವನೇ ಬೇರೆ ಅನ್ನೋದನ್ನ ಅವರು ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ಭಗವದ್ಭಕ್ತರು ಭಗವಂತನ ನಿರಾಕಾರ ಲಕ್ಷಣಕ್ಕೂ ಕೂಡ ತಮ್ಮ ಗೌರವಪೂರ್ಣವಾದಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಭಕ್ತರು ಅಂತಂದರೆ ಅವರು ಸಾಕಾರವನ್ನು ಪೂಜೆ ಮಾಡುವಂಥವ್ರು, ಆದರೆ ಅವರಿಗೆ ನಿರಾಕಾರ ಅಂದರೆ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿರೋದ್ರಿಂದ ಅದನ್ನು ಕೂಡ ಅವರು ಗೌರವಪೂರ್ವಕವಾಗಿ ಅವರು ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ರಾಸ ಎಂಬ ಶಬ್ದ ಇಲ್ಲಿ ಮುಖ್ಯವಾಗಿದೆ. ಭಗವಾನ್ ಕೃಷ್ಣನು ವೃಂದಾವನದಲ್ಲಿ ಗೋಪ ಕನ್ಯೆಯರ ಜೊತೆಯಲ್ಲಿ ರಾಸ ನೃತ್ಯವನ್ನು ನೆರವೇರಿಸಿರುತ್ತಾನೆ ಮತ್ತು ದೇವೋತ್ತಮ ಪುರುಷ ಗರ್ಭೋದಕಶಾಹಿ ವಿಷ್ಣುವು ಯಾವುದರ ಮೂಲಕ ಸಮಸ್ತ ಭೌತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವನೋ
ಅಂತಹ ತನ್ನ ಬಹಿರಂಗ ಶಕ್ತಿಯೊಂದಿಗೆ ರಾಸಲೀಲೆಯಲ್ಲಿ ನಿರತನಾಗಿರುತ್ತಾನೆ. ಇಲ್ಲಿ ರಾಸ ಅನ್ನುವಂತಹ ಒಂದು ಶಬ್ದವನ್ನ ಈ ಶ್ಲೋಕದಲ್ಲಿ ಉಪಯೋಗ ಮಾಡಿದಾರಲ್ಲ, ಅದಕ್ಕೆ ಏನು ಅರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಕೃಷ್ಣ ವೃಂದಾವನದಲ್ಲಿ ಗೋಪ ಕನ್ಯೆಯರು ಇರ್ತಾರಲ್ಲ, ಅವ್ರ ಜೊತೆಯಲ್ಲಿ ರಾಸ ನೃತ್ಯವನ್ನ ಮಾಡ್ತಾನೆ. ಈ ವಿಷಯ ಎಲ್ಲರಿಗೂ ಗೊತ್ತಿರೋದೆ. ಕೃಷ್ಣನ ರಾಸಲೀಲೆ ಏನು ಅಂತಂದ್ಬಿಟ್ಟು ಆ ನೃತ್ಯವನ್ನ ಅಲ್ಲೊಂದ್ ಕಡೆ ಆಯೋಜನೆ ಮಾಡ್ಕೊಂಡಿರ್ತಾನೆ. ಮತ್ತೆ ದೇವೋತ್ತಮ ಪುರುಷನಾದಂಥ ಗರ್ಭೋದಕ ಶಾಯಿ ವಿಷ್ಣು ಇದಾರಲ್ಲ, ಅವನು ಯಾವುದರ ಮೂಲಕ ಈ ಎಲ್ಲಾ ಭೌತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಇದನ್ನೆಲ್ಲ ಮಾಡ್ತಾನೋ ಅಂತಹ ತನ್ನ ಬಹಿರಂಗ ಶಕ್ತಿಯ ಜೊತೆ ರಾಸಲೀಲೆಯಲ್ಲಿ ಅವನು ನಿರತನಾಗಿರ್ತಾನೆ. ಅಂದ್ರೆ ಭಗವಂತ ಅಂತರಂಗ ಶಕ್ತಿಯಲ್ಲಿರುವಂಥವನು, ಆದ್ರೆ ಅವನು ಬಹಿರಂಗ ಶಕ್ತಿಯ ಜೊತೆ ರಾಸಲೀಲೆಯಲ್ಲಿ ನಿರತನಾಗಿರ್ತಾನೆ. ನೋಡಿ, ಇಲ್ಲಿ ಭಗವಂತನ ಗೋಪಕನ್ಯೆಯರು ಅಂದ್ರೆ ಇಲ್ಲಿ ಕೃಷ್ಣ ಹೇಗೆ ಗೋಪಕನ್ಯೆಯರ ಜೊತೆ ರಾಸನೃತ್ಯವನ್ನ ಮಾಡ್ತಾನೋ, ಮತ್ತೆ ಗರ್ಭೋದಕಶಾಹಿ ವಿಷ್ಣು ಈ ಒಂದು ಭೌತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಯಾವುದರ ಮೂಲಕ ಮಾಡ್ತಾನೋ ಆ ಬಹಿರಂಗ ಶಕ್ತಿಯ ಜೊತೆ ಅವನು ರಾಸಲೀಲೆಯಲ್ಲಿ ನಿರತನಾಗಿರ್ತಾನೆ. ಬ್ರಹ್ಮನು ವಾಸ್ತವವಾಗಿ ಗೋಪಿಯರೊಂದಿಗೆ ರಾಸಲೀಲೆಯಲ್ಲಿ ನಿರತನಾದ ಶ್ರೀಕೃಷ್ಣನಿಗೆ ಪರೋಕ್ಷವಾಗಿ ತನ್ನ ಗೌರವಪೂರ್ಣ ನಮಸ್ಕಾರಗಳನ್ನು ಸಲ್ಲಿಸುತ್ತಾನೆ. ಈ ಸಂಗತಿಯು ಗೋಪಾಲತಾಪನಿ ಉಪನಿಷತ್ತಿನಲ್ಲಿ ಈ ಕೆಳಗಿನ ಶಬ್ದಗಳಲ್ಲಿ ದೃಢಪಟ್ಟಿರುತ್ತದೆ. ಪರಾರ್ಧಾಂತೆ ಸೋಬುಧ್ಯತ ಗೋಪವೇಶೋ ಮೇ ಪುರುಷ ಪುರಸ್ತಾದಾವಿರ್ಬಭೂವ. ಅಂದ್ರೆ ಅರ್ಥ ಏನು? ಬ್ರಹ್ಮ ಇಲ್ಲಿ ಯಾರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಅಥವಾ ತನ್ನ ಪ್ರಾರ್ಥನೆಯನ್ನ ಯಾರಿಗೂ ಸಲ್ಲಿಸ್ತಾ ಇದ್ದಾನೆ ಅಂತಂದ್ರೆ, ಗೋಪಿಯರ ಜೊತೆ ರಾಸಲೀಲೆಯಲ್ಲಿ ನಿರತನಾಗಿದ್ದಾನಲ್ಲ ಆ ಕೃಷ್ಣನಿಗೆ ಅವನು ಪರೋಕ್ಷವಾಗಿ ತನ್ನ ಒಂದು ಗೌರವದಿಂದ ಕೂಡಿರುವಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾನೆ. ಈ ವಿಷಯದ ಬಗ್ಗೆ ಗೋಪಾಲತಾಪನಿ ಅನ್ನುವಂಥ ಒಂದು ಉಪನಿಷತ್ತಿದೆ, ಅದರಲ್ಲಿ ಹೇಳಿದ್ದಾರೆ ಏನು ಅಂತ ಆ ಶ್ಲೋಕ ಪರಾರ್ಧಾಂದೆ ಸೋಬುದ್ಯತ ಅಂತನ್ಬಿಟ್ಟು. ಅಂದ್ರೆ ಉಪನಿಷತ್ತುಗಳಲ್ಲೂ ಕೂಡ ಇದನ್ನ ತುಂಬಾ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಉಪನಿಷತ್ತುಗಳನ್ನ ನಾವು ಓದಬೇಕಾದ್ರೆ ಅಲ್ಲಿ ಏನೇನು ಹೇಳಿದ್ದಾರೆ ಅಂತ ನಮಗೆ ಅವಾಗ ಗೊತ್ತಾಗುತ್ತೆ. ಭಗವಂತನಿಗೆ ಯಾವ ಬಹಿರಂಗ ಶಕ್ತಿಯಿಂದ ಈ ಭೌತ ಸೃಷ್ಟಿ ಸಾಧ್ಯವಾಗುವುದೋ ಅದಕ್ಕಿಂತ ಭಿನ್ನವಾಗಿ ಇರತಕ್ಕ ಅವನ ಅಂತರಂಗ ಶಕ್ತಿಯನ್ನು ತಿಳಿಯಲು ಸಾಕಾಗುವ ಬುದ್ಧಿಯು ಭಗವಂತನಿಗೂ ಜೀವಿಗೂ ಇರತಕ್ಕ ವೈಶಿಷ್ಟ್ಯವನ್ನು ನಿಶ್ಚಯವಾಗಿಯೂ ತಿಳಿದುಕೊಳ್ಳುವುದು. ಅಂದ್ರೆ ಅರ್ಥ ಏನು? ಇವಾಗ ಭಗವಂತನದೇ ಎಲ್ಲಾ ಶಕ್ತಿಗಳು, ಅದರಲ್ಲಿ ಬಹಿರಂಗ ಶಕ್ತಿ ಮತ್ತೆ ಅಂತರಂಗ ಶಕ್ತಿ ಅಂತ ಇದೆ. ಈಗ ಯಾವ ಬಹಿರಂಗ ಶಕ್ತಿಯಿಂದ ಈ ಒಂದು ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದನೋ ಆ ಸೃಷ್ಟಿ ಸಾಧ್ಯ ಆಗೋದಕ್ಕೆ ಕಾರಣನೇ ಬಹಿರಂಗ ಶಕ್ತಿ. ಅದಕ್ಕಿಂತ ಭಿನ್ನವಾಗಿರುವಂಥದ್ದು ಯಾವುದು ಅಂತಂದ್ರೆ ಅವನ ಅಂತರಂಗ ಶಕ್ತಿ. ಇದನ್ನೆಲ್ಲ ತಿಳ್ಕೊಳ್ಳುವಷ್ಟು ಬುದ್ಧಿ ಭಗವಂತನಿಗೂ ಮತ್ತೆ ಜೀವಿಗೂ ಇರುವಂತ ವೈಶಿಷ್ಟ್ಯತೆಯನ್ನ ನಾವು ತಿಳ್ಕೊಳ್ಳುವಂಥದ್ದು. ಅಂದ್ರೆ ಅಂತರಂಗ ಶಕ್ತಿ ಅಂದ್ರೆ ಏನು, ಬಹಿರಂಗ ಶಕ್ತಿ ಅಂದ್ರೆ ಏನು, ಇದನ್ನೆಲ್ಲ ತಿಳ್ಕೊಂಡಾಗ ನಮಗೂ ಭಗವಂತನಿಗೂ ಏನ್ ಡಿಫ್ರೆನ್ಸ್ ಇದೆ, ವಿಶಿಷ್ಟತೆ ಏನಿದೆ, ಆಮೇಲೆ ಒಂದೇ ಗುಣಗಳಿರುತ್ತಲ್ಲ ಅದೇನಿದೆ, ಅಥವಾ ಅವನಿಗೂ ನಮಗೂ ಏನ್ ಡಿಫ್ರೆನ್ಸ್ ಇದೆ, ಇದೆಲ್ಲವೂ ಕೂಡ ನಮಗೆ ತಿಳ್ಕೊಳ್ಳುವಂತ ಒಂದು ಬುದ್ಧಿ ನಮ್ಮಲ್ಲಿ ಬರುತ್ತೆ. ಅಂದ್ರೆ ಏನು, ಈ ಬಹಿರಂಗ ಸೃಷ್ಟಿ ಆಗಿದೆಯಲ್ಲ ಭಗವಂತನಿಂದ, ಅದು ಮತ್ತೆ ಅದಕ್ಕಿಂತ ಭಿನ್ನವಾಗಿರುವಂತ ಅಂತರಂಗ ಶಕ್ತಿ ಎರಡನ್ನೂ ತಿಳ್ಕೊಳ್ಳೋಕ್ಕಾಗುವಷ್ಟು ಬುದ್ಧಿ ಅಂದ್ರೆ ಆ ಮಟ್ಟಕ್ಕೆ ನಾವು ತಲುಪಬೇಕು. ನಮಗೆ ಯಾವುದು ನಾವು ನೋಡ್ತಾ ಇದೀವೋ, ಏನನ್ನ ನಾವು ಕೇಳ್ತಾ ಇದೀವೋ ಅದೆಲ್ಲ ಹೇಗಿದೆಯೋ ಹಾಗೇ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಬುದ್ಧಿಮಟ್ಟ ಅಲ್ಲಿವರೆಗೂ ಬರಬೇಕು. ಆ ಬುದ್ಧಿಮಟ್ಟಕ್ಕೆ ಏರಿದಾಗ ಮಾತ್ರನೇ ನಾವು ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು. ಆ ಬುದ್ಧಿಮಟ್ಟಕ್ಕೆ ಬರಬೇಕು ಅಂತಂದ್ರೆ ನಾವೇನ್ ಮಾಡಬೇಕು, ಇಂಥ ಧರ್ಮ ಗ್ರಂಥಗಳನ್ನ ಓದ್ತಾ ಇರಬೇಕು, ಅಥವಾ ಯಾರಾದರೂ ಹೇಳಿರೋದಿದ್ರೆ ಅದನ್ನ ಕೇಳ್ತಾ ಇರಬೇಕು. ಹಾಗೆ ಮಾಡ್ತಾ 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 ಏನಾಗುತ್ತೆ, ನಮ್ಮ ಬುದ್ಧಿ ಕೂಡ ಆ ಮಟ್ಟಕ್ಕೆ ತಲುಪುತ್ತೆ. ಆವಾಗ ನಮಗೆ ಈ ವಿಷಯಗಳೆಲ್ಲ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಅಂದ್ರೆ ಏನು, ಭಗವಂತ ಅಂದ್ರೇನು, ಮತ್ತೆ ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಈ ವಿಷಯಗಳೆಲ್ಲವೂ ಕೂಡ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.